ಪ್ರಿಯಾಂಕಾ ಅನ್ನೋದು ಒಂದು ಹೆಣ್ಮಗಳ ಹೆಸರು. ಅದು ಯಾವುದೋ ಕಾರಣಕ್ಕೆ ಅದು ಏನಕ್ಕೆ ಯಾರನ್ನ ಮೆಚ್ಚೋದಕ್ಕೋಸ್ಕರ ಅದು ಪ್ರಿಯಾಂಕ್ ಖರ್ಗೆ ಅಂತೇಳಿ ಅವ್ರ ಮಗನಿಗೆ ಇಟ್ಟಿದ್ದಾರೆ ಗೊತ್ತಿಲ್ಲ. ಅದು ಇಂದಿರಾ ಗಾಂಧಿ ಅವ್ರನ್ನ ಮತ್ತು ರಾಜೀವ್ ಗಾಂಧಿ ಅವ್ರನ್ನ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚೋದಕ್ಕೆ ಅವ್ರು ರಾಹುಲ್ ಮತ್ತು ಪ್ರಿಯಾಂಕ್ ಅಂತೇನು ಹೆಸರಿಟ್ಕೊಂಡಿದ್ರು, ಅದನ್ನು ಹೆಸರು ಪ್ರಿಯಾಂಕ್ ಖರ್ಗೆ ಅಂತೇಳಿ ಇಟ್ಟಿದ್ದಾರೆ. ಏನಕ್ಕಂದರೆ ಅವ್ರನ್ನ ಮೆಚ್ಚಿಸಿ ಅವ್ರ ತಂದೆಯವರು 7 ಬಾರಿ ಶಾಸಕರಾದರು, 3 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ, ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಉನ್ನತ ಸ್ಥಾನಗಳನ್ನು ಗೃಹ ಮಂತ್ರಿಗಳು, ಬೇರೆ ಬೇರೆ ಲೋಕೋಪಯೋಗಿ, ಕಂದಾಯ ಇಲಾಖೆ ಎಲ್ಲ ಅನುಭವಿಸಿ ಇವತ್ತು 100 ವರ್ಷ ಇವರು ಗುಲ್ಬರ್ಗದಲ್ಲಿದ್ದು ಇವರು ಸಾವಿರಾರು ಕೋಟಿ ಹಣ ಮಾಡ್ಕೊಂಡು ಇವತ್ತು ಗುಲ್ಬರ್ಗದ ಪರಿಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರೆ ರಸ್ತೆ ಗುಂಡಿಗಳು, ಎಲ್ಲಿ ನೋಡಿದ್ರೂ ಬಾಳೆಂತಿಗಳು ಸಾಯೋಂಥದ್ದು, ಎಲ್ಲಿ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ನೀವು ಸಂಬಳ ಕೊಡ್ದಿರ ಅವರು ಆತ್ಮಹತ್ಯೆ ಮಾಡ್ಕೊತಾ ಇರ್ತಕ್ಕಂಥದ್ದು, ಗ್ರಂಥಾಲಯದಲ್ಲಿರ್ತಕ್ಕಂಥ ಸಹಾಯಕಿ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ಡೆತ್ ನೋಟ್ ಬಂದ್ಬಿಟ್ಟು ಸತ್ತಿರ್ತಕ್ಕಂಥದ್ದು. ಮತ್ತು ನಿಮ್ಮ ಪ್ರಿಯಾಂಕ್ ಖರ್ಗೆ ಅವರು ಏನು ITBT ಕಂಪ್ನಿಯಲ್ಲಿ ಕೆಲಸ ಮಂತ್ರಿಗಳಾಗಿದ್ದಾರೆ. ITBT ಕಂಪ್ನಿಯಲ್ಲಿ ನೀವು ಯಾವ ರೀತಿ ಮೂಲಸೌಕರ್ಯ ಕೊಟ್ಟರೆ ITBT ಕಂಪ್ನಿಗಳು ಹೊರ ರಾಷ್ಟ್ರಗಳಿಂದ ಕರ್ನಾಟಕಕ್ಕೆ ಬರ್ತದೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇವತ್ತು ಸುಮಾರು 30,000 ಯುವಕರಿಗೆ ಕೆಲಸ ಕೊಡ್ತಾ ಇರ್ತಕ್ಕಂಥ ಒಂದು ಕಂಪ್ನಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಸರ್ಕಾರ. ಇಂಥ ನಾಲಾಯಕ್ ಪ್ರಿಯಾಂಕ್ ಅವರು ಇವತ್ತು RSSನ ಬ್ಯಾನ್ ಮಾಡ್ತೀರಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಇವರು ಓದಿರ್ತಕ್ಕಂಥ ಒಂದು 4ನೇ ಕ್ಲಾಸ್ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿ ಗುಲ್ಬರ್ಗದಿರ್ತಕ್ಕಂಥವರೆಲ್ಲ ಹೇಳ್ತಾರೆ ಫೇಕ್ ಸರ್ಟಿಫಿಕೇಟ್ಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರಂತೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳ್ತೀನಿ, ನಿಮಗೆ ಸ್ವಲ್ಪ ಆದರೂ ಲೋಕಜ್ಞಾನ ಇದೆಯಾ?